ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬನ್ನಿ, ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತುವನ್ನು ತಗೊಂಡು ಬಂದು ಇವತ್ತು ನಿಮ್ಮ ಮುಂದೆ ಹಂಚ್ಕೋಬೇಕಂತೇಳಿ ನಾನು ಇವತ್ತು ತಯಾರಾಗಿ ಬಂದಿದ್ದೀನಿ. ಆ ವಸ್ತು ಏನು ಅಂತ ಹೇಳಿದರೆ, ಇಡೀ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸಂಸದರು, 3 ಜನ ಸಂಸದರು, ಕಾಂಗ್ರೆಸ್ ಪಕ್ಷದ ಸಂಸದರು ಈ ದೇಶದ ಸನಾತನ ಧರ್ಮದ, ಹಿಂದೂ ಧರ್ಮದ ವಿರುದ್ಧ ಅವರು ತಮ್ಮ ಪ್ರಯತ್ನವನ್ನು ಶುರು ಮಾಡಿದ್ದಾರೆ. ಏನು ಇದ್ರ ಬಗ್ಗೆ ಕುಲಂಕುಷವಾಗಿ ಈ ಎಪಿಸೋಡಲ್ಲಿ ನಾನು ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ. ಬನ್ನಿ, ನಾವು ಈಗ ತಕ್ಷಣಕ್ಕೆ ತಮಿಳುನಾಡಿಗೆ ಹೋಗೋಣ. ತಮಿಳುನಾಡಿನಲ್ಲಿ ಮಧುರೈ ಅನ್ನುವ ಒಂದು ಊರಲ್ಲಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ಹಿಂದೂಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಂದು ದೇವಸ್ಥಾನ ಇದೆ, ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ. ಆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂದುಗಡೆ ಒಂದು ಮಸೀದಿ ಕೂಡ ಇದೆ. ಇದು 1925ನೇ ಇಸವಿಯಲ್ಲಿ ಬ್ರಿಟಿಷರ ಕಾಲದಲ್ಲಿನೇ ಇದು ಒಂದು ಡಿಸ್ಪ್ಯೂಟ್ ಆಗಿತ್ತು. ಆ ಸಂದರ್ಭದಲ್ಲಿ ಬ್ರಿಟಿಷರು ಈ ಒಂದು ಸಿವಿಲ್ ವ್ಯಾಜ್ಯವನ್ನು ಇತ್ಯರ್ಥ ಮಾಡೋದಕ್ಕೆ ಒಂದು ಕಮಿಟಿಯನ್ನು ಕೂಡ ಫಾರ್ಮೇಷನ್ ಮಾಡಿದರು. ಆ ಕಮಿಟಿಯ ಪ್ರಕಾರ ಈ ದೇವಸ್ಥಾನ, ಈ ಗುಡ್ಡ ಹಿಂದೂಗಳಿಗೆ ಸೇರಿದ್ದು ಅಂತ ಹೇಳಿ 1925ರಲ್ಲೇ ನಿರ್ಣಯವಾಗಿತ್ತು. ಆದರೆ ದುರಂತ ಏನು ಅಂತ ಹೇಳಿದರೆ, 1947ಕ್ಕೆ ಭಾರತಕ್ಕೆ ಸ್ವತಂತ್ರ ಆದ ನಂತರ ಸ್ವತಂತ್ರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸರ್ಕಾರ ಅಥವಾ ರಾಷ್ಟ್ರೀಯ ಸರ್ಕಾರ ಅಥವಾ ತಮಿಳುನಾಡು ಸರ್ಕಾರ ಈ ಪೂಜೆ ಮಾಡುವ ಪದ್ಧತಿಯನ್ನು ಅಥವಾ ಪೂಜೆ ಮಾಡುವುದನ್ನು ನಿಲ್ಲಿಸೋದಕ್ಕೆ ಒಂದು ಆದೇಶವನ್ನು ಮಾಡ್ತಾರೆ. ಯಾಕೆ ಆದೇಶ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಮಸೀದಿ ಇರೋದ್ರಿಂದ, ಅಲ್ಲಿ ದೀಪೋತ್ಸವ ಮಾಡೋದ್ರಿಂದ, ಕಾರ್ತಿಕ ದೀಪೋತ್ಸವ ಮಾಡೋದ್ರಿಂದ ಕೋಮು ಗಲಭೆ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಅಲ್ಲಿ ದೀಪೋತ್ಸವಕ್ಕೆ ಕಡಿಮೆ ಹಣ ಹಾಕಿತ್ತು ಮದ್ರಾಸ್ ಸರ್ಕಾರ. ಆದರೆ ಇತ್ತೀಚೆಗೆ ಮದ್ರಾಸಿನ ಮದುರೈ ಪೀಠ, ಹೈಕೋರ್ಟಿನ ಮದುರೈ ಪೀಠ, ಜಸ್ಟಿಸ್ ಸ್ವಾಮಿನಾಥನ್ ಅವರು ಈ ವಿಷಯವನ್ನು ಇತ್ಯರ್ಥ ಮಾಡಿ, ಇದು ಸಾಕ್ಷಾತ್ತು ಹಿಂದೂಗಳಿಗೆ ಸೇರಿರ್ತಕ್ಕಂಥ ಒಂದು ಗುಡ್ಡ, ಹಿಂದೂಗಳ ದೇವಸ್ಥಾನ, ಇಲ್ಲಿ ಕಾರ್ತಿಕ ದೀಪೋತ್ಸವಕ್ಕೆ ಅನುವು ಮಾಡಿಕೊಟ್ಟು ಅಲ್ಲಿ ಪೂಜೆ ಪುನಸ್ಕಾರ ಅಥವಾ ಕಾರ್ತಿಕ ದೀಪವನ್ನು ಹಚ್ಚುವುದಕ್ಕೆ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲ, ತಮಿಳುನಾಡು ಸರ್ಕಾರಕ್ಕೆ ಒಂದು ವಿಶೇಷ ಸೂಚನೆಯನ್ನು ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅಲ್ಲಿ ಸೆಕ್ಯೂರಿಟಿಯನ್ನು ಕೂಡ ಕೊಡಬೇಕು, ಹಿಂದೂಗಳಿಗೆ ಯಾವುದೇ ರೀತಿಯಿಂದ ದೀಪೋತ್ಸವಕ್ಕೆ ಅಡ್ಡಿ ಬರಬಾರ್ದು ಅಂತ ಹೇಳಿ ಹೈಕೋರ್ಟ್ ಆರ್ಡರ್ ಮಾಡುತ್ತದೆ. ತಕ್ಷಣಕ್ಕೆ ಅಲ್ಲಿರ್ತಕ್ಕಂತಹ ಹಿಂದೂಗಳು ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ದೀಪೋತ್ಸವವನ್ನು ಮಾಡ್ತಾರೆ. ಆದರೆ ಈ ದೇಶದ ಪ್ರಜಾಪ್ರಭುತ್ವ, ಈ ದೇಶದ ದುರಂತ ಏನು ಅಂತ ಹೇಳಿದ್ರೆ, ತಮಿಳುನಾಡು ಸರ್ಕಾರ, DMK ಸರ್ಕಾರ, ಸ್ಟಾಲಿನ್ ಅವರ ಸರ್ಕಾರ ಪೊಲೀಸರನ್ನು ಇಟ್ಟು ಅಲ್ಲಿ ಬಂದಿರತಕ್ಕಂಥ ಭಕ್ತರನ್ನು ಒಡೆದು ಓಡಿಸುವ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಒಂದು ದುರದೃಷ್ಟವೇ ಸರಿ. ಅಷ್ಟೇ ಅಲ್ಲ, ತಮಿಳುನಾಡು ಸರ್ಕಾರ ಡಿವಿಷನ್ ಬೆಂಚ್ಗೆ ಹೋಗ್ತದೆ. ಡಿವಿಷನ್ ಬೆಂಚಲ್ಲಿ ಸ್ವಾಮಿನಾಥನ್ ಅವರ ಆದೇಶವನ್ನು ಎತ್ತಿ ಹಿಡಿತದೆ. ಈ ಡಿವಿಷನ್ ವಿರುದ್ಧ ಕೂಡ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ SLP ಹಾಕ್ಕೊಳ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಅವರು ಈ ಕೇಸನ್ನು ಎಂಟರ್ಟೈನ್ ಮಾಡಲ್ಲ. ಇದನ್ನ ಸೀನಿಯಾರಿಟಿ ಪ್ರಕಾರನೇ ಬರಲಿ, ನಾವು ಕೈಗೆತ್ಕೊಳ್ತೀವಿ, ಇದನ್ನ ಪ್ರಿಯಾರಿಟಿ ಬೇಸಿಸ್ ಮೇಲೆ ತಗೊಳ್ಳೋದಿಲ್ಲ, ಎಮರ್ಜೆನ್ಸಿ ತಗೊಳ್ಳೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟು DMK ಸರ್ಕಾರಕ್ಕೆ ಚೀಮಾರಿ ಕೂಡ ಹಾಕಿದೆ. ಇದರ ಮಧ್ಯದಲ್ಲಿ DMK ಸರ್ಕಾರ ತಮಿಳುನಾಡಿನಲ್ಲಿ ಹಿಂದೂಗಳನ್ನು
ಹತ್ತಿಕ್ಕುವ ಕಾರ್ಯಕ್ರಮ ಮಾಡ್ತಾ ಇದೆ. ಸನಾತನ ಧರ್ಮವನ್ನು ಮೊದಲಿನಿಂದಲೂ ಕೂಡ ದ್ವೇಷವನ್ನು ಮಾಡಿಕೊಂಡು ಬರ್ತಾ ಇದೆ. ಹೀಗಾಗಿ ತಮಿಳುನಾಡಿನ DMK ನೇತೃತ್ವದ ಸರ್ಕಾರ ಸ್ವಾಮಿನಾಥನ್, ಜಸ್ಟಿಸ್ ಸ್ವಾಮಿನಾಥನ್, ಹಾನರಬಲ್ ಜಸ್ಟಿಸ್ ಫ್ರಮ್ ಹೈಕೋರ್ಟ್ ಆಫ್ ಮೆಡ್ರಾಸ್ ಆಫ್ ಮದುರೈ ಯೂನಿಟ್ ಅವರ ವಿರುದ್ಧ ಇಂಪೀಚ್ಮೆಂಟ್ಗೆ ಪಾರ್ಲಿಮೆಂಟ್ಗೆ 100 ಜನಕ್ಕಿಂತ ಜಾಸ್ತಿ MPಗಳು ಕಾಂಗ್ರೆಸ್ನವರು ಮತ್ತು ಇಂಡಿ ಕೂಟದವರು ಸೇರಿಕೊಂಡು ಓಂ ಬಿರ್ಲಾ ಅವರಿಗೆ ಇಂಪೀಚ್ಮೆಂಟ್ಗೆ ಒಂದು ಮೋಷನ್ ಅನ್ನು ಮೂವ್ ಮಾಡೋದಕ್ಕೆ ಒಂದು ಪಿಟಿಷನ್ ಕೊಡ್ತಾರೆ. ಒಂದು ದುರಂತ ಏನು ಅಂತ ಹೇಳಿದ್ರೆ, ಈ 100 ಜನ MPಗಳು ಜಸ್ಟಿಸ್ ಸ್ವಾಮಿನಾಥನ್ ವಿರುದ್ಧ ಇಂಪೀಚ್ಮೆಂಟ್ಗೆ ಸಿಗ್ನೇಚರ್ ಮಾಡಿದಾರಲ್ಲ, DMK ಅವರು, ಇಂಡಿ ಕೂಟದವರು, ಕಾಂಗ್ರೆಸ್ನವರು, ಅದರಲ್ಲಿ ಕರ್ನಾಟಕದ 3 ಜನ MPಗಳು ಕೂಡ ಹಿಂದೂಗಳ ವಿರುದ್ಧ ಸಿಗ್ನೇಚರ್ ಮಾಡಿದ್ದಾರೆ. ಇದು ಈ ದೇಶದ, ಈ ರಾಜ್ಯದ ದುರಂತ. ಆ 3 ಜನ MPಗಳು ಯಾರು ಅಂತ ಹೇಳಿದ್ರೆ, ನಿಮಗೆ ಕುಮಾರ್ ನಾಯಕ್ MP ಫ್ರಮ್ ರಾಯಚೂರ್, ಶ್ರೇಯಸ್ ಪಾಟೀಲ್ ಫ್ರಮ್ ಹಾಸನ್ ಅಂಡ್ ಪ್ರಭಾ ಮಲ್ಲಿಕಾರ್ಜುನ್ ಫ್ರಮ್ ದಾವಣಗೆರೆ. ಈ 3 MPಗಳು ಇಂಪೀಚ್ಮೆಂಟ್ಗೆ ಸಿಗ್ನೇಚರ್ ಹಾಕಿ ಹಿಂದೂ ವಿರೋಧಿತನವನ್ನು ಮತ್ತೆ ಇವರು ಪ್ರಾಕ್ಟೀಸ್ ಮಾಡೋದಕ್ಕೆ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ 3 MPಗಳಿಗೆ ಸನಾತನ ಧರ್ಮ, ಹಿಂದೂ ಧರ್ಮದ ಹಿಂದೂಗಳ ಪರವಾಗಿ ಒಂದು ಧಿಕ್ಕಾರವಿರಲಿ. ಈಗಾಗಲೇ ಕಾಂಗ್ರೆಸ್ ತನ್ನ ಅಸ್ತಿತ್ವ ಬಂದಾಗದಿಂದ ಕೂಡ ಹಿಂದೂಗಳನ್ನು ದ್ವೇಷ ಮಾಡಿ ಬರ್ತಾ ಇದೆ. ಕೇವಲ ಮತ್ತು ಕೇವಲ ಮುಸ್ಲಿಮರನ್ನು ಓಲೈಕೆ ಮಾಡಿಕೊಂಡು ಬಂದಿದ್ದ ಅಷ್ಟೇ ಅಲ್ಲ, ಇವತ್ತು ಕಾರ್ತೀಕ ದೀಪವನ್ನು ಆರಿಸುವ ಪ್ರಯತ್ನ ಮಾಡ್ತಾ ಇದೆ ಈ ಕಾಂಗ್ರೆಸ್. ಹೀಗಾಗಿ ಇಡೀ ದೇಶದಲ್ಲಿ ಹಿಂದೂಗಳು ಒಗ್ಗಟ್ಟಾಗಬೇಕು. ಈ ಹಿಂದೂಗಳು, ಪ್ರತಿಯೊಬ್ಬ ಸನಾತನಿ, ಪ್ರತಿಯೊಬ್ಬ ಹಿಂದೂಗಳು ಈ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿಡುವ ಒಂದು ಸಂದರ್ಭ ಈಗ ಆಸನ್ನವಾಗಿದೆ. ಅಷ್ಟೇ ಅಲ್ಲ, ಇವತ್ತು ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಕೂಡ ಈ ವಿಷಯ ಚರ್ಚೆಗೆ ಬಂತು. ಅನುರಾಗ್ ಠಾಕೂರ್ ಅವರು accusing officials of deliberately ignoring its order on lighting the Kartikai Deepam lamp at the Madurais. Hindus are lathi charged. Despite the court order, they are not allowed. ತೇಜಸ್ವಿ ಸೂರ್ಯ ಅವರು ಫ್ರಮ್ ಕರ್ನಾಟಕ. Weaponization of impeachment that the DMK has sought to achieve by moving the impeachment motion against Justice Swaminathan, who passed an order in favor of lighting the Kartikai Deepam in Tirupparankunram. Speaker sir, this is an attack against the judiciary of the country. It is an attack on the impartiality of the judges. The DMK government, supported by the India Alliance and the Congress, is trying to weaponize impeachment as a method to silence the judiciary. This not only shows their anti-Hindu sentiments, but it also displays their contempt for the independence of the judiciary. ಅಷ್ಟೇ ಅಲ್ಲ, ಹೋಮ್ ಮಿನಿಸ್ಟರ್ ಅವರು ಕೂಡ ಹೇಳಿದ್ದಾರೆ, ಇದು ದೇಶದಲ್ಲಿ ಜುಡಿಷಿಯರ್ ಮೇಲೆ ಪ್ರೆಷರ್ ತಗೊಂಡು ಬಂದು ಪ್ರಜಾಪ್ರಭುತ್ವದ ಮೂಲ ಆಶಯಗಳಿಗೆ ಬೇರುಗಳನ್ನು ಕಿತ್ತು ಹಾಕುವ ಕೆಲಸ ಆಗಿದೆ ಇದು. आजादी के इतने साल में नहीं हुआ है मान्यवर कि कोई जज एक जजमेंट दे तो जज के खिलाफ इंपीचमेंट लेकर आते हैं। अपनी वोट बैंक को एड्रेस करने के लिए इंपीचमेंट लेकर आते हैं मान्यवर। और ये सारे ने तो साइन कर दिया, साथ ही साथ उद्धव जी ने भी साइन कर दिया। उद्धव जी, जजमेंट क्या है? एक पहाड़ी पर मान्यता है कि हाँ सबसे ऊपर दिया जलाया जाए। मान्यवर, ये वोट बैंक को संभालने के लिए एक हाईकोर्ट के जज के सामने इंपीचमेंट लेकर आए हैं। देश की जनता उनको मदद नहीं करे। ಇದು ಕೇವಲ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಅಷ್ಟೇ ಅಲ್ಲ, ಇದು ಜುಡಿಷಿಯರಿ ಮೇಲೆ ಕೂಡ ದಾಳಿಯಾಗಿದೆ. ಇಂತಹ ಒಂದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ. ಹೀಗಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ
ಪ್ರತಿಯೊಬ್ಬ ಹಿಂದೂಗಳು ನಿಂತ್ಕೋಬೇಕು ಅನ್ನೋದ್ರ ಬಗ್ಗೆ ಈ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ಸಿನ ವಿರುದ್ಧ ಮತ್ತು ಕರ್ನಾಟಕದ 3 ಎಂಪಿಗಳ ವಿರುದ್ಧ ಕರ್ನಾಟಕದಲ್ಲಿ ಹಿಂದೂಗಳು ಒಗ್ಗೂಡ್ತಾ ಇದ್ದಾರೆ. ಈ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಏನೇ ಆದರೂ ಕೂಡ ಈ ಕಾಂಗ್ರೆಸ್ಸಿಗೆ ತುಷ್ಟೀಕರಣ ಮಾಡೋದು ಬಿಡ್ತಾ ಇಲ್ಲ, ಮುಸ್ಲಿಮರನ್ನು ಓಲೈಕೆ ಮಾಡೋದು ಬಿಡ್ತಾ ಇಲ್ಲ. 2014 ನಂತರ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ತನ್ನ ಸೋಲನ್ನು ಕಾಣ್ತಾ ಇದೆ. ಆದರೂ ಕೂಡ ಇವರು ಪ್ರತಿದಿನ ತುಷ್ಟೀಕರಣ, ಮುಸ್ಲಿಮರ ಓಲೈಕೆ ಮಾಡ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿಯನ್ನು ಕಲಿಸಬೇಕಂತೇಳಿ ಈ ಮೂಲಕ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಚರ್ಚೆ ಕೂಡ ನಡೀತಾ ಇದೆ. ನಾವು ಕೂಡ ಇವತ್ತು ದಿನ ಈ ಒಂದು ಸಣ್ಣ ಎಪಿಸೋಡ್ ಮೂಲಕ ನಮ್ಮ ಅಭಿಪ್ರಾಯವನ್ನು ತಿಳಿಸೋ ಒಂದು ಅವಕಾಶ ಕೂಡ ಸಿಕ್ಕಿದೆ. ಈ ವಿಡಿಯೋ ಇಷ್ಟ ಆದರೆ ತಾವು ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.